ಸೊ ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ಸೊ ಮೊನ್ನೆ ಆನೆಗುಂದಿ ಹತ್ರ ಇರ್ತಕ್ಕಂಥ ಸನಾಪುರ ಲೇಕ್ ಹತ್ರ ಏನು ಒಂದು ಘಟನೆ ನಡೀತಲ್ಲ, ಅದೆಲ್ಲ ನಮ್ಮೆಲ್ಲ ದೇಶವೇ ಒಂದು ತಲೆ ತೆಗಿಸ್ತಕ್ಕಂಥ ಘಟನೆ. ಯಾರೇ ವಿದೇಶಿ ಪ್ರವಾಸಿಗರು ನಮ್ಮ ದೇಶಕ್ಕೆ ಬಂದರೆ ಅವರನ್ನು ನಾವು ಗೌರವಿಸ್ಬೇಕು, ಅವರನ್ನು ಪ್ರೀತಿಯಿಂದ ನೋಡ್ಕೊಳ್ಬೇಕು, ಅವ್ರು ಎಷ್ಟು ಸಾಧ್ಯನೋ ಅಷ್ಟು ನಾವು ಸಹಾಯ ಮಾಡಬೇಕು. ಅವ್ರೇನು ವಿದೇಶಿಯರಂತಾರಲ್ಲ, ಅವರು ಒಂದು ಚಿನ್ನದ ಮೊಟ್ಟೆ ಇಡ್ತಕ್ಕಂಥ ಕೋಳಿ ಇದ್ದಂಗೆ. ಯಾಕಂದರೆ ಅವ್ರು ಬರೋದ್ರಿಂದ ಒಂದು ಏರೋಪ್ಲೇನ್ ಆಗಲಿ, ಒಂದು ಕಾರ್ ಆಗಲಿ, ಒಂದು ಗೈಡ್ ಆಗಲಿ, ಹೋಟೆಲ್ ಆಗಲಿ, ಪ್ರತಿಯೊಬ್ಬರಿಗೆ ಕನಿಷ್ಠ ಒಬ್ಬ ವಿದೇಶಿ ಪ್ರವಾಸಿಗ ಒಂದು ದಿನ ನಮ್ಮ ದೇಶದಲ್ಲಿ ಇತ್ತಂದರೆ ಕನಿಷ್ಠ ಅಂದರೆ 1 ರಿಂದ 2 ಲಕ್ಷ ರೂಪಾಯಿ ನಮ್ಮ ದೇಶಕ್ಕೆ ಆದಾಯ ಇರ್ತದೆ. ಸೊ ಹಾಗಾಗಿ ಅದ್ರ ಜೊತೆಗೆ ಯಾವುದೇ ವಿದೇಶಿ ಒಬ್ಬ ವ್ಯಕ್ತಿ ಬಂದನಂದರೆ ಇಡೀ ನಮ್ಮ ದೇಶದ ಗೌರವವನ್ನು ಬೇರೆದೆ ಇಂಗ್ಲೆಂಡ್ ಆಗಿರೋ, ಜರ್ಮನಿ, ಜಪಾನ್ ಅಲ್ಲಿಗೆ ಹೋಗಿ ಅವ್ರು ಹೇಳ್ತಾರೆ, ಇಲ್ಲ ಇಂಡಿಯಾ ಇದು ಇಷ್ಟು ಚೆನ್ನಾಗಿತ್ತು, ಇದು ಸೂಪರ್ ಆಗಿತ್ತು, ಭಾಳ ಚೆನ್ನಾಗಿದೆ, ಅಲ್ಲಿ ಜನ ಚೆನ್ನಾಗಿ, ಅಂದರೆ ಇಡೀ ದೇಶದ ಒಂದು ಘನತೆ ಗೌರವವನ್ನು ಪ್ರಪಂಚಕ್ಕೆ ಸಾರ್ತಕ್ಕಂಥವ್ರು ಯಾರಾದರೂ ಇತ್ತಂದರೆ ಅದು ವಿದೇಶಿಯರು. ಹಾಗಾಗಿ ಅವ್ರು ಯಾರೇ ನಮ್ಮ ದೇಶಕ್ಕೆ ಬರಲಿ, ನಮ್ಗೆ ಏನೇ ಕಷ್ಟ ಆದರೂ ಕೂಡ ನಾವು ಅವರಿಗೆ ಕಷ್ಟವನ್ನು ಕೊಡದೆ ನಾವು ಅವರನ್ನು ಚೆನ್ನಾಗಿ ನೋಡ್ಕೊಳ್ಳೇಬೇಕು. ಯಾಕಂದರೆ ನಮ್ಮ ದೇಶ ಆತಿಥ್ಯವನ್ನು ನೀಡಲಿಕ್ಕೆ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ದೇಶ. ನಿಮಗೆಲ್ಲ ಗೊತ್ತಿರುವಂತೆ ಗಂಡಿಗಲಿ ಕುಮಾರ್ ಅವರು ಒಬ್ಬ ವ್ಯಕ್ತಿಗೆ ಆತಿಥ್ಯ ಕೊಡೋಕ್ಕಾಗಿ ಇಡೀ ಸಾಮ್ರಾಜ್ಯ ಹಾಳು ಮಾಡ್ತಾರೆ. ಅಂದರೆ ಒಬ್ಬರಿಗೆ ಆತಿಥ್ಯ ಕೊಡೋಕ್ಕಾಗಿ ನಾವು ಪ್ರಾಣವನ್ನು ಕೊಡೋಕಡೆ ಸಿದ್ಧ ಇರ್ತಕ್ಕಂಥ ಇತಿಹಾಸದಲ್ಲಿರ್ತಕ್ಕಂಥ ನಾವು ಯಾವುದೇ ವಿದೇಶಿ ಪ್ರವಾಸಿಗರು ಬಂದರೆ ನಾವು ಅವ್ರಿಗೆ ತೊಂದರೆಯನ್ನು ಮಾಡಬಾರ್ದು, ಅವ್ರನ್ನ ಎಷ್ಟು ಸಾಧನ ಅಷ್ಟು ಗೌರವವನ್ನು ಕೊಡಬೇಕು. ಆಮೇಲೆ ಯಾವುದೇ ಒಬ್ಬ ವಿದೇಶಿ ಪ್ರವಾಸಿಗೆ ನಮ್ಮ ದೇಶಕ್ಕೆ ಬಂದ ತೊಂದರೆ ಆದರೆ ಅದು ಎಷ್ಟು ಅನಾಹುತವನ್ನು ಮಾಡುತ್ತೆ ಅನ್ನೋಕ್ಕೆ 1914 ರಿಂದ 1918 ಮಹಾಯುದ್ಧ ನಡೀತಲ್ಲ, ಅನೇಕ ಕಾರಣಗಳಲ್ಲಿ ಒಬ್ಬ ವ್ಯಕ್ತಿ ಸತ್ತಿದ್ದು ಕೂಡ ಒಂದು ಕಾರಣ ಆಗಿತ್ತು. ಹಾಗಾಗಿ ಒಬ್ಬ ವಿದೇಶಿಗೆ ಬಂದರಂದ್ರೆ ಅವನ ಪ್ರೀತಿ ಪಾತ್ರದ ಗೌರವದಿಂದ ಅವ್ನು ನೋಡಿಕೊಂಡು ಅವ್ರು ಎಷ್ಟು ಸಾಧನ ಅಷ್ಟು ಹೆಲ್ಪ್ ಮಾಡಿ ಅವರನ್ನು ಅವ್ರ ದೇಶಕ್ಕೆ ಕಳ್ಸೋಕೆ ನಮ್ಮೆಲ್ಲರ ಕರ್ತವ್ಯ ಅದು, ನಮ್ಮೆಲ್ಲರ ಕರ್ತವ್ಯ ಅದು. ಸೊ ಒಂದು ಸಂಸ್ಕೃತದಲ್ಲಿ ಹೊರಡಿದೆ, ಆತಿಥ್ಯಂ ಶಿವಪೂಜನಂ ಪ್ರತಿದಿನಂ ಅಂತೆ. ನಾವು ಅತಿಥಿಗಳು ಬಂದರಂದ್ರೆ ಅವ್ರನ್ನ ಒಂದು ದೇವರ ಪೂಜೆಯ ರೀತಿಯಲ್ಲೇ ನೋಡ್ಕೊಳ್ಬೇಕು. ಸೊ ಹಾಗಿದ್ದಾಗ ನಮ್ಗೆ ಏನಾಗ್ತದೆ ಅಂತಂದ್ರೆ ಒಂದು ನಮಗೆ ಆದಾಯ ಬರೋ ಜೊತೆಗೆ ನಮ್ಮ ದೇಶಕ್ಕೆ ಗೌರವ ಕೂಡ ಬರ್ತದೆ ಅನ್ನೋಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾನೆ. ಸೊ ಹೌ ಇಸ್ ದ ಹಂಪಿ ಆನ್ ಅವರ್ ಇಂಡಿಯಾ? It's been very good. I've been excited to learn about the history. I've never heard about it in history before. ಘಟನೆಯಿಂದ ಎಚ್ಚೆತ್ತುಕೊಂಡಂಥ ಸರ್ಕಾರವು ರಾಜ್ಯದ ಎಲ್ಲ ಕಡೆ ಸಾರ್ವಜನಿಕರ ಸಭೆಯನ್ನು ಕರೆದು ಸೂಚನೆಗಳು ನೀಡುತ್ತಾ ಇದೆ. ಕೇವಲ ಸರ್ಕಾರದ ಕರ್ತವ್ಯವಲ್ಲ, ನಮ್ಮೆಲ್ಲರ ಕರ್ತವ್ಯ ಕೂಡ. ಸೊ ನಾವೆಲ್ಲರೂ ದೇಶದ ಘನತೆಯನ್ನು ಉಳಿಸೋಣ.